ಹಾಯ್ ಹಲೋ ನಮಸ್ಕಾರ ವೀಕ್ಷಕರಿಗೆಲ್ಲ ಸ್ವಾಗತ ಹೇಳ್ತಾ ಇಂದಿನ ಗಾಂಧಿನಗರದ ಬಿಸಿ ಬಿಸಿ ಸುದ್ದಿ ನಿಮ್ಮ ಮುಂದೆ ಇಡುವ ಪ್ರಯತ್ನ ಮಾಡ್ತಾ ಇದ್ದೀನಿ. ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರುವ ನಟ ದರ್ಶನ್ ರವರು ಜೈಲಿನಲ್ಲಿರುವಂಥ ಫೋಟೋ ಸಾರ್ವಜನಿಕರಲ್ಲಿ ದಿಗ್ಭ್ರಮೆ ಉಂಟು ಮಾಡಿದೆ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಯಾಕಂದರೆ ಕೇಂದ್ರ ಕಾರ್ಯಾಗೃಹ ಅಂತ ಕರೆಸ್ಕೊಂಡ್ಮೇಲೆ ಅಲ್ಲಿ ಅದರದ್ದೇ ಆದಂಥ ಒಂದಷ್ಟು ನಿಬಂಧನೆಗಳಿರುತ್ತೆ. ಆ ಎಲ್ಲ ನಿಬಂಧನೆಗಳು ಮೀರಿ ದರ್ಶನ್ರನ್ನು ಭೇಟಿಯಾಗಲು ಒಂದಷ್ಟು ಜನ ಬರ್ತಿರ್ತಾರೆ ಹೋಗ್ತಿರ್ತಾರೆ. ಆದರೆ ಇವತ್ತಿನ ವೈರಲ್ ಆಗ್ತಿರೋ ಫೋಟೋದಲ್ಲಿ ವಿಲ್ಸನ್ ಗಾರ್ಡನ್ ರೌಡಿ ಒಬ್ಬರು ಜೊತೆಗೆ ಕುಳ್ಳ ಸೀನಾ ಮತ್ತು ನಟ ದರ್ಶನ್ ಅವರ ಮ್ಯಾನೇಜರ್ ಆರಾಮಾಗಿ ಚೇರ್ ಮೇಲೆ ಕೂತ್ಕೊಂಡು ಟೀ ಮತ್ತು ಸಿಗರೇಟ್ ಸೇವಿಸ್ತಿರೋದು ಈ ಫೋಟೋದಲ್ಲಿ ಬಹಳ ಕ್ಲಿಯರಾಗಿ ಗೊತ್ತಾಗ್ತಿದೆ. ಈ ಫೋಟೋದಲ್ಲಿರುವ ಸತ್ಯಾಸತ್ಯತೆ ಪೊಲೀಸ್ ತನಿಖೆಯಿಂದಷ್ಟೇ ಹೊರಬರಬೇಕಿದೆ. ವಿಷಯ ಏನೇ ಇರಲಿ, ಕೇಂದ್ರ ಕಾರ್ಯಾಗೃಹ ಅಂದರೆ ಅಲ್ಲಿ ತಪ್ಪಿನ ಅರಿವಾಗುವಂಥ ಒಂದು ಜಾಗ ಅಂತಲೇ ಕರೀತಾರೆ. ಆದರೆ ಆ ಜಾಗದಲ್ಲಿ ನಟ ದರ್ಶನ್ ರವರಿಗೆ ಮಾತ್ರ ಈ ಸೌಕರ್ಯ ಸಿಗ್ತಿದೆಯೋ ಅಥವಾ ಎಲ್ಲ ಆರೋಪಿಗಳಿಗೂ ಅಪರಾಧಿಗಳಿಗೂ ಈ ಸೌಕರ್ಯ ಸಿಗ್ತಿದೆಯೋ ಎಂದು ಸಾರ್ವಜನಿಕರು ಪ್ರಶ್ನೆ ಮಾಡ್ತಿದ್ದಾರೆ. ಇದು ಕೇಂದ್ರ ಕಾರ್ಯಾಗೃಹದ ಪೊಲೀಸರ ವೈಫಲ್ಯವಾದರೂ ನಟ ದರ್ಶನ್ ಅಭಿಮಾನಿಗಳಿಗೆ ಖುಷಿ ತರಿಸಿದ್ದಂತೂ ಸತ್ಯ. ಕಳೆದ 2.5 ತಿಂಗಳಿಂದ ತಮ್ಮ ನೆಚ್ಚಿನ ನಟ ದರ್ಶನ್ ರವರು ಹೇಗಿದ್ದಾರೆ, ಏನು ಮಾಡ್ತಿದ್ದಾರೆ ಅನ್ನೋ ಕುತೂಹಲಕ್ಕೆ ಇವಾಗ ಉತ್ತರ ಸಿಕ್ಕಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಿರೋ ಈ ಫೋಟೋದ ಸತ್ಯಾಸತ್ಯತೆ ಪೊಲೀಸರು ತನಿಖೆ ಮಾಡಲೇಬೇಕು. ಸತ್ಯಾಸತ್ಯತೆ ಹೊರಗಡೆ ಬರಲೇಬೇಕು.